ಯಾದಗಿರಿಯಲ್ಲಿ ಟೊಮೆಟೊ ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿದೆ. ವಿಚಿತ್ರ ರೋಗಕ್ಕೆ ಜಮೀನಿನಲ್ಲಿ ಟೊಮೆಟೊ ಬೆಳೆ ತುತ್ತಾಗಿ ಬೆಳೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಯಾದಗಿರಿಯಲ್ಲಿ ಟೊಮೆಟೊ ಬೆಳೆಗಾರರಿಗೆ ಸಂಕಷ್ಟ ತಲೆದೂರಿದೆ. ವಿಚಿತ್ರ ರೋಗಕ್ಕೆ ತುತ್ತಾಗಿ ಜಮೀನಿನಲ್ಲೇ ಹಾಳಾದ ಬೆಳೆ, ಲಕ್ಷಾಂತರ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್ ತಟ್ಟಿದೆ. ಬೂದು ರೋಗದಿಂದ ಹಳದಿ ಬಣ್ಣಕ್ಕೆ ಟೊಮೆಟೊ ತಿರುಗಿದೆ. ಖಾನಾಪುರದ ರೈತ ಅಮರೇಶ್ ಅನ್ನೋರಿಗೆ ಇದರಿಂದಾಗಿ ಭಾರಿ ನಷ್ಟ ಉಂಟಾಗಿದೆ. 3 ಎಕರೆಯಲ್ಲಿ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ರು ರೈತ. ಆದರೆ ಇದೀಗ ಬೂದು ರೋಗ ತಗುಲಿದ್ದು ಟೊಮೆಟೊ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ. ಗಿಡದಲ್ಲೇ ಗಮನಿಸ್ತಾ ಇದ್ದೀರಿ. ಈ ಕುರಿತು ನಮ್ಮ ಪ್ರತಿನಿಧಿ ಅಮೀನ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಖಾನಾಪುರ ತಾಲೂಕಿನ ಖಾನಾಪುರ ಗ್ರಾಮದ ರೈತರ ಜಮೀನಲ್ಲಿದ್ದೀನಿ. ಈ ಒಂದು ಜಮೀನಿನಲ್ಲಿ ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ರೈತರು ಬೆಳೆದಂಥ ಟೊಮೊಟೊ ಬೆಳೆ ಸಂಪೂರ್ಣವಾಗಿ ನಾಶ ಕೂಡ ಆಗಿರುವಂಥದ್ದು. ಕಳೆದ 1 ವರ್ಷದ ಹಿಂದೆ ಅಷ್ಟೇ ರೈತರು ಟೊಮೊಟೊ ಬೆಳೆದಂಥ ರೈತರು ತಮ್ಮ ಜಮೀನುಗಳಿಗೆ ಬೇಲಿ ಆಗ್ತಾಯಿದ್ರು. ಯಾಕಂದರೆ ಸುಮಾರು ಏನು ಬೆಲೆ ಕೂಡ ಹೆಚ್ಚಾಗಿತ್ತು. ಅಂದರೆ ಕೆಜಿಗೆ 150ರಿಂದ 200ವರೆಗೂ ಸಹಿತ ಹೋಗಿತ್ತು. ಹೀಗಾಗಿ ಏನು ಜಮೀನುಗಳಿಗೆ ಕಳ್ಳರ ಕಾಟ ಆಗ್ತಿತ್ತು ಅನ್ನುವಂಥ ಕಾರಣಕ್ಕಾಗಿ ಬೆಳೆಗಳಿಗೆ ಅಂದರೆ ಜಮೀನುಗಳಿಗೆ ಬೇಲಿ ಹಾಕುವಂಥ ಕೆಲಸ ಆಗ್ತಿತ್ತು. ಆದರೆ ಈ ವರ್ಷ ರೈತರು ಬೆಳೆದಂಥ ಟೊಮೊಟೊ ಬೆಳೆ ಸಂಪೂರ್ಣವಾಗಿ ನಾಶ ಕೂಡ ಆಗಿರುವಂಥದ್ದು. ಈ ಒಂದು ಖಾನಾಪುರ ಗ್ರಾಮದ ರೈತ ಅಮರೀಶ್ ಅನ್ನುವಂಥ ರೈತ ತನ್ನ ಜಮೀನಿನಲ್ಲಿ 3 ಎಕರೆ ಜಮೀನಿನಲ್ಲಿ ಟೊಮೊಟೊ ಬೆಳೆಯನ್ನು ಬೆಳೆದಿದ್ದ. ಆದರೆ ಅಂಕೂರ್ ಎಂಬ ಕಂಪನಿಯ ಬೀಜವನ್ನು ತಂದು ನಾಟಿಯನ್ನು ಮಾಡಿದ್ದ. 60 ದಿನಗಳ ಈ ಒಂದು ಬೆಳೆ ಸಂಪೂರ್ಣವಾಗಿ ಈಗ ಕೈಗೆ ಬಂದಿತ್ತು. ಆದರೆ ಕಳೆದ ಕಳೆದ 15 ದಿನಗಳಿಂದ ಸಂಪೂರ್ಣವಾಗಿ ಬೆಳೆಗೆ ಏನು ಬೂದು ರೋಗ ಕೂಡ ಅಂಟಿಕೊಂಡಿದೆ. ಹೀಗಾಗಿ ಬೆಳೆ ಸಂಪೂರ್ಣವಾಗಿ ನಾಶ ಕೂಡ ಆಗಿರುವಂಥದ್ದು. ಕೆಲ ದೃಶ್ಯ ತೋರಿಸೋ ಪ್ರಯತ್ನ ಕೂಡ ಮಾಡ್ತೀನಿ. ಇಲ್ಲಿ ಈ ಒಂದು ಬೆಳೆ ಏನಿದೆ, ಅರ್ಧ ಬೆಳೆ ಏನು ಹಣ್ಣಾಗಿದೆ, ಅರ್ಧ ಬೆಳೆ ಸಂಪೂರ್ಣವಾಗಿ ಈಗಲೂ ಕೂಡ ಹಸಿಯಾಗಿರುವಂಥದ್ದು. ಈ ಒಂದು ಕೆಂಪಾಗಿರುವಂಥ ಬೆಳೆ ಏನಿದೆ, ಆ ಕೆಂಪಾಗಿರುವಂಥ ಬೆಳೆಗೆ ಹಳದಿ ಬಣ್ಣ ಕೂಡ ಈಗ ಬಂದಿರುವಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಬೆಳೆ ಈಗ ನಾಶ ಕೂಡ ಆಗಿರುವಂಥದ್ದು. ಈಗ ಬೆಳೆದಂಥ ರೈತ ಈಗ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಹಿತ ಸಿಲುಕಿರುವಂಥದ್ದು. ಟೊಮೊಟೊ ಬೆಳೆದು ನಷ್ಟಕ್ಕೆ ಒಳಗಾದಂಥ ರೈತ ನನ್ನ ಅವ್ರ ಜೊತೆ ಮಾತಾಡ್ತೀನಿ. ಈಗ ಎಷ್ಟು ಎಕರೆ ಬೆಳೆಯನ್ನು ಬೆಳೆದಿದ್ರಿ ಮತ್ತು ಈಗ ಬೆಳೆಗೆ ಏನಾಗಿದೆ, ಎಷ್ಟು ಖರ್ಚು ಮಾಡಿದ್ರಿ ಅಂತ? ಸರ್, ಬರೋಬ್ಬರಿ ಇಲ್ಲಿಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. 50 ಚೀಲ ಗೊಬ್ಬರ, 10 ಸರ್ತಿ ಔಷಧಿ ಸಿಂಪಡಿಸಿದ್ವಿ. ಏನಂದರೆ ಒಂದು ಬೂದು ರೋಗ ಇರೋದ್ರಿಂದ ಸಂಪೂರ್ಣ ಏನು ಒಂದು ಬೆಲೆ ಕುಸಿತ ಆಗಿದೆ. ಸಂಪೂರ್ಣ ಟೊಮೊಟೊ ಬೆಲೆ ಕುಸಿತ ಆಗಿದೆ. ಎರಡನೇದೇನಪ್ಪ ಅಂತಂದರೆ ರೋಗ ಕೂಡ ಬಂದಿದೆ. 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. 50 ಚೀಲ ಗೊಬ್ಬರ, 10 ಸರ್ತಿ ಔಷಧಿ ಸಿಂಪಡಿಸಿದ್ವಿ. ಅಂದರೆ ತುಂಬ ರೇಟ್ ಇರೋಂಥ ಔಷಧಿನ ತಂದು ಸಿಂಪಡಿಸಿದ್ವಿ. 50 ಚೀಲ ಅಂದರೆ ತುಂಬ ಒಂದು DAP ಅಂತ ಹಾಕೋಣ ಅಂತ ಹೇಳ್ಬಿಟ್ಟು ತುಂಬ ರೇಟ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ DAP 50 ಚೀಲ DAP ಹಾಕಿದ್ದೀವಿ. ಸುಮಾರು 2 ಲಕ್ಷ ಇಲ್ಲಿವರೆಗೂ ಖರ್ಚು ಮಾಡಿದ್ದೀವಿ. ಇಲ್ಲಿ 10 ಸರ್ತಿ ಔಷಧಿ ಸಿಂಪಡಿಸಿದ್ವಿ. 50 ಚೀಲ DAP ಹಾಕಿದ್ವಿ. ಸಂಪೂರ್ಣ 2 ಲಕ್ಷ ರೂಪಾಯಿ ಲಾಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಸರ್ಕಾರ ಕೊಡೋಂಥ 30,000 ರೂಪಾಯಿ ಏನೂ ಆಗ್ತಾಯಿಲ್ಲ. ಬಟ್ ಏನಪ್ಪ ಅಂದರೆ ಈಗ ಕೊಡೋಂಥ ಸರ್ಕಾರ ಏನೋ 10,000 ರೂಪಾಯಿ ಪರಿಹಾರ ಕೊಡುತ್ತಲ್ವ, ಇದು ಸಂಪೂರ್ಣ ಬೇಡ. ಯಾಕಂದರೆ 2 ಲಕ್ಷ ರೂಪಾಯಿ ರೈತ ಇಷ್ಟೊಂದು ಹಾಳಾಗ್ತಾನೆ ಅಂದರೆ 30,000 ರೂಪಾಯಿ ಸರ್ಕಾರ ಕೊಡೋದು ಬೇಕಾಗಿಲ್ಲ, ಹೆಚ್ಚಿಗೆ ಮಾಡ್ಬೇಕನ್ನೋದು ನಮ್ಮ. ಯಾಕಂದರೆ 2 ಲಕ್ಷ ರೂಪಾಯಿ ಹಾಕಿದ್ವಿ ಸ್ವಾಮಿ. ಕಳೆದ ವರ್ಷ ಸಾಕಷ್ಟು ಬೆಲೆ ಇತ್ತು. 150ರಿಂದ 200ವರೆಗೂ ಸಹಿತ ಒಂದು ಕೆಜಿಗೆ ಮಾರಾಟ ಆಗ್ತಿತ್ತು. ಅದೇ ಒಂದು ನಿರೀಕ್ಷೆ ಇತ್ತು ಈಗ ತಮಗೆ? ಹೌದು ಸರ್, ಆ ನಿರೀಕ್ಷೆ ಇತ್ತು. ಯಾಕಂದರೆ ಇವಾಗ ಏನಂದರೆ ಸಂಪೂರ್ಣ ರೋಗ ಬಂದಿರೋದ್ರಿಂದ ಸಂಪೂರ್ಣ ಕೆಟ್ಟೋಗಿದೆ ಸರ್. ನಾವು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಸರ್ಕಾರ ಕೊಡೋಂಥದ್ದು 30,000 ರೂಪಾಯಿ ಯಾವುದಕ್ಕೂ ಆಗಲ್ಲ ಸರ್. ನಾವು 2 ಲಕ್ಷ ರೂಪಾಯಿ ಖರ್ಚು ಮಾಡಿದಾಗ ಸರ್ಕಾರ 30,000 ರೂಪಾಯಿ ಕೊಡೋದು ಏನಕ್ಕಾಗುತ್ತೆ ಸರ್? ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಂಥ ಪರಿಸ್ಥಿತಿ ಎಲ್ಲ ಇದ್ದೀವಿ ಸರ್. ಇದು ರೈತ ಹೇಳುವಂಥ ಮಾತಾಗಿದೆ. ಸರ್ಕಾರ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು, ನಮ್ಮ ಸಹಾಯಕ್ಕೆ ಬರಬೇಕು ಅನ್ನುವಂಥ ಆಗ್ರಹವನ್ನು ರೈತರು ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.